ಮುಸ್ಲಿಂ ಯುವಕನಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ನಾಗಕಟ್ಟೆಗೆ ಹಾನಿಯಾಗಿರುವಂತಹ ಘಟನೆ ನೆಲ್ಲಿಕಟ್ಟೆಯ ನಾಗಬನದಲ್ಲಿ ನಡೆದಿದೆ. ಮಹಮ್ಮದ್ ಸಲಾಮ್ ಎನ್ನುವ ಯುವಕನಿಂದ ಕೃತ್ಯ ನಡೆದಿದ್ದು, ಏಕಾಏಕಿ ನಾಗನಕಟ್ಟೆಗೆ ನುಗ್ಗಿ ಗೇಟ್ ಹಾಗೂ ಇತರ ಸಾಮಗ್ರಿಗಳಿಗೆ ಹಾನಿ ಮಾಡಲಾಗಿರುವ ಘಟನೆ ನಿನ್ನೆ ತಡರಾತ್ರಿ ನಡೆದಿದೆ. ಆರೋಪಿಯನ್ನ ಹಿಡಿದು ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಾಂಜಾ ವ್ಯಸನಿಯಾಗಿರುವ ಆರೋಪ ಕೇಳಿ ಬಂದಿದೆ. ಮಹಮ್ಮದ್ ಸಲಾಮ್ ಇಂತಹ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಗಾಂಜಾ ಸೇವಿಸಿ ಸಮಾಜಕ್ಕೆ ಆರೋಪಿ ಮಹಮ್ಮದ್ ಸಲಾಮ್ ಕಂಟಕ ವಾಗಿದ್ದಾನೆ. ಬೇಡ ಕೋಮಗಲ್ಲ ಬೇಡ ನಿನ್ನೆ ರಾತ್ರಿ ಸುಮಾರು 10:40 ಸಮಯದಲ್ಲಿ ಒಬ್ಬ ಅನುಮಾನಸ್ಥ ಒಬ್ಬ ವ್ಯಕ್ತಿ ನಮ್ಮ ನೆಲ್ಲಿಕಟ್ಟೆ ನಾಗಸನ್ನಿಧಿಗೆ ಬಂದು ಒಳಗಡೆ ಪ್ರವೇಶ ಇಲ್ಲ ಯಾರಿಗೂ ಕೂಡ, ಅಕ್ರಮ ಪ್ರವೇಶ ಮಾಡಿ ಅಲ್ಲಿದ್ದಂಥ ಮೆಸ್ಸುಗಳನ್ನೆಲ್ಲ ಎಳೆದು ಬಿಸಾಡಿ ಮತ್ತು ಇಲ್ಲಿ ಕಾಣಿಕೆ ಡಬ್ಬಿಯಲ್ಲಿರುವಂಥ ಕಾಣಿಕೆಯನ್ನು ಕೂಡ ಕಳವು ಮಾಡಿ ಎಲ್ಲ ಇಲ್ಲಿ ಏನೆಲ್ಲ ಮಾಡಿ ಹೋಗಿದ್ದಾನೆ. ಆ ವ್ಯಕ್ತಿ ಇಲ್ಲಿ ಇಂಥ ಒಂದು ಕುಕೃತ್ಯವನ್ನು ಮಾಡುವಾಗ ಇಲ್ಲಿಯ ಸ್ಥಳೀಯರು ಈಗ ನೋಡಿ ನಮಗೆ ಮಾಹಿತಿಯನ್ನು ನಿನ್ನೆ ಕೊಟ್ಟಿದ್ದಾರೆ. ಹಾಗೆ ನಾವು ಮಾಹಿತಿ ಆಧಾರದ ಮೇಲೆ ನಾವು ಬಂದಿದ್ದೇವೆ. ಬರುವಾಗ ಆರೋಪಿಯಲ್ಲಿ ಸಿಕ್ಕಿರುತ್ತಾನೆ. ಅವನನ್ನು ನಾವು ಹಿಡಿದು ಅವನನ್ನು ವಿಚಾರಿಸುವಾಗ ಅವನು ಸಲಾಮ್ ಅಂತೇಳಿ ಅವನ ಹೆಸರು ಗೊತ್ತಾಗಿದೆ. ಆ ತಕ್ಷಣ ನಾವು ಪುತ್ತೂರು ಠಾಣೆಗೆ ನಾವು ದೂರವಾಣಿಯ ಮುಖಾಂತರ ನಾವು ಮಾಹಿತಿಯನ್ನು ಕೊಟ್ಟಿರ್ತೇವೆ. ಆ ತಕ್ಷಣ ಪೊಲೀಸ್ ಇಲಾಖೆಯವರು ರಾತ್ರಿ ಬಂದು ಅವನನ್ನು ವಶಕ್ಕೆ ಪಡೆದು ರಾತ್ರಿ ಅವನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ನಾವೆಲ್ಲರೂ ಕೂಡ ಇಲ್ಲಿಯ ಸಮಿತಿ ಅಧ್ಯಕ್ಷರು ಗಣೇಶನ್ನ ನಾವೆಲ್ಲ ಸೇರಿಕೊಂಡು ನಿನ್ನೆ ಅಲ್ಲಿ ರಾತ್ರಿ ನಾವು ಠಾಣೆಯಲ್ಲಿದ್ದೆವು. ಮತ್ತು ಅವನು ನೋಡಾಗ ಇಲ್ಲಿ ಬ್ರಹ್ಮನಗರ ಅಂತೇಳಿದೆ ನಮ್ಮ ಬಸ್ ಸ್ಟ್ಯಾಂಡ್ನ ಪಕ್ಕ, ಅಲ್ಲಿ ಹೋಗಿ ಏನೋ ಉಪದ್ರ ಮಾಡ್ತಿದ್ದ ಅಂತೇಳಿ ಒಂದು ಸುದ್ದಿ ಇತ್ತು. ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದರು. ಅವನನ್ನು ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಅರೆಸ್ಟ್ ಮಾಡಿ ಆ ತಕ್ಷಣವೇ ಅವನನ್ನು ಬಿಟ್ಟಿದ್ದಾರೆ. ಆ ಬಿಟ್ಟ ತಕ್ಷಣ ಇಲ್ಲಿ ಬಂದು ಈ ಒಂದು ಕೃತ್ಯವನ್ನು ಅವನು ನಡೆಸಿದ್ದಾನೆ. ಹಾಗಾದರೆ ಇಂಥದ್ದು ಈ ಘಟನೆಗಳು ನಡೀತದೆ ಅಂತ ಹೇಳಿದರೆ ಹಾಗಾದರೆ ಪೊಲೀಸ್ ಇಲಾಖೆಯವರು ಇದನ್ನು ಕೇವಲವಾಗಿ ಅದನ್ನು ತಗೊಳ್ಬಾರ್ದು. ಯಾಕಂತ ಹೇಳಿದರೆ ಅವರು ಅಲ್ಲಿ ಹೇಳ್ತಾರೆ ಅವನು ಮಾನಸಿಕ ವ್ಯಕ್ತಿ ಅಂತ ಹೇಳ್ತಾರೆ. ಮಾನಸಿಕ ವ್ಯಕ್ತಿ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅವ್ನು ನೋಡಲಿಕ್ಕೆ ಅಷ್ಟು ಒಂದು ಹ್ಯಾಂಡ್ಸಮ್ ಆಗಿದ್ದಾನೆ. ಅವನು ನೋಡಲಿಕ್ಕೆ ಬಿಳಿ ಶರ್ಟು ಬಿಳಿ ಪಂಚೆ ಎಲ್ಲ ಹಾಕಿ ಅಷ್ಟು ಒಂದು ವ್ಯವಸ್ಥಿತವಾಗಿ ಬಂದಿದ್ದಾನೆ ಅಂತ ಹೇಳಿದರೆ ಇದರ ಹಿಂದೆ ಯಾರು ಇದ್ದಾರಾ ಅಂತ ಆಗ್ತದೆ. ಯಾರು ಮಾಡಿಸಿದಾರಾ ಅಲ್ಲ ಅವನೇ ಮಾಡಿದಾನ ಅಂತೇಳಿ ಗೊತ್ತಿಲ್ಲ. ಅದನ್ನು ತನಿಖೆ ಮಾಡಬೇಕು. ಆ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಅವನನ್ನು ಬಿಡಬಾರ್ದು ಅಂತೇಳಿ ನಾವೆಲ್ಲ ಈ ಸಮಿತಿಯ ಸದಸ್ಯರೆಲ್ಲ ಸೇರಿಕೊಂಡು ನಾವೀಗಾಗಲೇ ನಾವು ಆಗ್ರಹಿಸ್ತೇವೆ ಸರ್. ಮತ್ತು ಇನ್ನಿಲ್ಲಿ ಕಳೆದ ವರ್ಷ ಕೂಡ ಇಲ್ಲಿ ಹತ್ತಿರದ ಮನೆಯಿಂದ ಬೈಸಿಕಲ್ ಎಲ್ಲ ಕದ್ದು ಹೋಗಿದೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕೂಡ ಈ ತನಕ ತನಿಖೆಗೆ ಬರಲಿಲ್ಲ. ಮತ್ತು ಇಲ್ಲಿ CC ಇದೆ, ಅದು ಕೆಟ್ಟು ಹೋಗಿ ವರ್ಷಗಳೇ ಕಳೆದು ಹೋಗಿ ಅದು ಇನ್ನೂ ಸರಿಯಾಗಲಿಲ್ಲ. ಇಲ್ಲಿ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ತುಂಬ ಕಳ್ಳತನ ಮಾಡ್ತಾರೆ. ಆದರೆ ಇಲ್ಲಿ ಗಮನಿಸೋರು ಇಲ್ಲ ಅಂತ ಆಗಿದೆ. ಇಲ್ಲಿ ಗೋಗಳ್ಳತನ ಆಗ್ತಾ ಉಂಟು, ಇಲ್ಲಿ ವಾಹನಗಳು ಗಳ್ಳತನ ಆಗ್ತಾ ಉಂಟು. ಬಸ್ ಸ್ಟ್ಯಾಂಡಿಂದ ಎಲ್ಲ ರೀತಿಯಾಗಿ ಇಲ್ಲಿ ಉಪದ್ರ ಕೊಡ್ತಿದ್ದಾರೆ. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಮ್ಮ ನಾಗರಿಕರ ವಿನಂತಿ.